ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯಾಸ್ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ಬಿಕಾಸ್ ಆಕೆ ಅವರು ಬ್ಯುಸಿ ಅದಾರ ಆ್ಯಂಡ್ ಆಲ್ರೆಡಿ ಅವರು ಆಫೀಸ್ ಹೋಗಾರು. ಏನೋ ಭಾಳಷ್ಟು ಕೆಲಸ ಅದ, ಕ್ಲೈಂಟ್ ಮೀಟ್ ಅದ, ಏನೇನೋ ಅಂತ ಹೇಳ್ಕಸ್ ಇವತ್ತು ಜಲ್ದಿನ ಹೋಗ್ಬಿಟ್ಟಾರು. ಹೀಗಾಗಿ ಇವತ್ತಿನ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಾಕತ್ತೀನಿ. ಸೊ ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ, ಮೋಟಿವೇಟ್ ಮಾಡಿರಿ. ಸೊ ಇವತ್ತಿನ ಫಸ್ಟ್ ಡೇ ಏನು ಸ್ಟಾರ್ಟ್ ಮಾಡೋದಿದ್ದೆ. ಅವಾಗ ಫಸ್ಟ್ ನೋಡಿದ್ದ ಇದನ್ನ ನಮ್ಮ ಆರ್ಯ ಅವರ ಕೆಲಸ ಏನಂದ್ರೆ ಇದನ್ನ ಮುರಿದಿಟ್ಟಾರು. ಇದನ್ನ ಆ್ಯಕ್ಚುಲಿ ನನಗೆ ತಮ್ಮ ಗಿಫ್ಟ್ ಆಗಿ ಕೊಟ್ಟಿದ್ದ. ಎಷ್ಟು ಚಂದ, ಭಾಳ ಒಂದು 3 ಅವರ್ಸಿಂದ ನಾನು ಯೂಸ್ ಮಾಡಾಕತ್ತಿದ್ನಿ ಇದನ್ನ. ಈಗ ಕೂತು ಕಾಸು ಅದನ್ನ ಏನೋ ಮಾಡ್ಕೊತ ಹೋಗಿಲ್ಲ, ಇದೊಂದು ಇದನ್ನ ಕಟ್ ಮಾಡಿಟ್ಟಾರ. ಸೊ ಒಟ್ಟ ಯಾವುದು ವಸ್ತು ಹಿಡಿತಾರಲ್ಲ ಅದನ್ನ ಮುರಿದ ನೆಕ್ಸ್ಟ್ ಕೆಲಸ ಅವ್ರದ. ಹಿಂಗಾಗಿ ಅವ್ರಿಗೆ ಅದ ಅಂತಿರ್ತೇನೆ, ನಿನ್ನ ಕೈ ಒಳಗೆ ನಾವು ಬಕ್ಕೆ ತಾಳೇನ ಅಂತ ಹೇಳ್ಕಸ್ ಆ್ಯಕ್ಚುಲಿ ಜೋಕ್ ಮಾಡ್ಕೋತಿರ್ತೀನಿ. ಸೊ ಇದು ಬೇಜಾರಾಯ್ತು. ಇದೇನು ಹಿಂಗೆ ಲಾಕ್ ಮಾಡೋದಿರ್ತೈತಲ್ಲ, ಇದನ್ನ ನಾನು ಕಟ್ ಮಾಡಿಬಿಟ್ಟಾರ. ಅದನ್ನ ಹಿಂಗೆ ಫೋನ್ ಇದ್ರೊಳಗೆ ಹಾಕ್ಲಿಕ್ಕೆ ಹೋಗಸ. ಸೊ ಇವತ್ತು ಆ್ಯಕ್ಚುಲಿ ಡೇ ಒಂಥರ ಬೇಜಾರಿಂದನೇ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದು ಭಾಳ ಬೇಜಾರುಗಳಾಗತ್ತವು. ಏನೇನೋ ಒಟ್ಟು ಚಾಲೂನದ ಏನಂತೇಳಿ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪುಸ್ತಕಗಳೆಲ್ಲ ಹೆಂಗೆ ಬೇಕಂಗೆ ನಾನು ಬುಕ್ಸ್ ಎಲ್ಲ ಪೂರಾ ಮೆಸ್ಸಿ ಆಗಿದ್ದವು. ಹಿಂಗಾಗಿ ಬುಕ್ಸ್ನೆಲ್ಲ ನೀಟಮ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ನಂದು ಆಧಾರ್ ಕಾರ್ಡ್ ಸಿಕ್ಕಿತ್ತು. ಆ್ಯಕ್ಚುಲಿ ಈ ಆಧಾರ್ ಕಾರ್ಡ್ ಬೆಲ್ಗಾಮ್ ಒಳಗೆ ಐತೆ ಅಂತ ಹೇಳಿದ ಮಮ್ಮಿ ಇಡೀ ಮನೆ ಹುಡ್ಕಾಕೆ ಹಚ್ಚಿಬಿಟ್ಟಿದ್ದೆ. ನಾನು ಮಮ್ಮಿ ಕೂಡ ಹುಡುಕಿದೆ 2-3 ಸಲ ಹುಡ್ಕತ್ತೀವಿ, ಸಿಗಬಲ್ತದೆ. ಅದು ಇಲ್ಲಿ ಇತ್ತಂದ್ರೆ ಅಲ್ಲಿ ಹೆಂಗೆ ಸಿಗಬೇಕು. ಸೊ ಈ ಒಂದು ಬುಕ್ ಒಳಗೆ ಹಾಕೇನಿ. ಬುಕ್ ತಗೊಂಡು ಬಂದೆ ನನ್ನ ತಕ್ಷಣ ಅದ್ರೊಳಗಿಂದ ಇವಾಗೆಲ್ಲ ಜೋಡಿಸಿಟ್ಕೊಂಡು ಅಂದಾಗ ಸಿಕ್ತು. ಸೊ ಒಳ್ಳೇದನಾಯ್ತು. ಇನ್ನು ಇವತ್ತು ಸ್ವಲ್ಪ ಕೆಲಸಗಳನ್ನ ಜಾಸ್ತಿ ಅದಾವು. ಎಕ್ಸ್ಟ್ರಾ ಕೆಲಸ ಅಂತಾರಲ್ಲ ಆ ಥರ. ಏನಂದ್ರೆ ಒಂದು ತಾಸು ಕೂತ್ ಕಾಸ ಎಲ್ಲಾರ ಟ್ರಿಪ್ ಹೋಗೋಣಂತ ಪ್ಲ್ಯಾನ್ ಮಾಡಿ ಕಾಸ. ಇದು ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಟ್ರಿಪ್ದೊಂದು ಪ್ಲ್ಯಾನ್ ಮಾಡ್ಕೊ ಕೂತಿದ್ದೆ. ಎಲ್ಲ ಬೆಲ್ಗಾಮಿಂದ ತ್ರಯಂಬಕೇಶ್ವರ ಎಷ್ಟು ಬರ್ತದ, ಭೀಮಾಶಂಕರ ಎಷ್ಟಾಗ್ತೈತಿ, ಅಲ್ಲಿಂದ ಎಷ್ಟೆಷ್ಟು ಕಿಲೋಮೀಟ್ರ್, ಎಷ್ಟೆಷ್ಟು ಅವರ, ಈ ಥರ ಕೂತ್ಕಾಸ ಮಸ್ತ್ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಗೈಸ್, ಈ ಪ್ಲ್ಯಾನ್ ಸಕ್ಸಸ್ಫುಲಿ ಫ್ಲಾಪ್ ಆಗೈತಿ. ಸೊ ಒಂದು ತಾಸು ಕೂತ್ಕಾಸು ಎಲ್ಲ ಪ್ಲ್ಯಾನ್ ಮಾಡೀನಿ, ಎಲ್ಲರಿಗೂ ಕಾಲ್ ಮಾಡೀನಿ. ಬಟ್ ಹಿಂಗಲ್ಲ, ಪ್ರತಿಯೊಬ್ರದ್ದು ಒಂದೊಂದು ಬ್ಯುಸಿ ಶೆಡ್ಯೂಲ್ ಇರ್ತೈತಿ. ಹಿಂಗಾಗಿ ಒಬ್ರು ಆದ್ಮೇಲೆ ಒಬ್ರು ಇಲ್ಲ ಅನ್ನಂತಲೇ ಮಹಾರಾಷ್ಟ್ರ ಪ್ಲ್ಯಾನ್ ಅಂತೂ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದ್ರು. ಕಾಲಿಂದ ಸ್ಟ್ಯಾಂಡ್ ಒದ್ದುಬಿಟ್ಟೆ, ಅಳಗಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ. ಸೊ ಏನಂದ್ರೆ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಸೊ ದೂರನೂ ಇತ್ತು, ಮತ್ತು ಎಲ್ಲರಿಗೂ 4 ದಿನ ಟೈಮ್ ಬೇಕಾಗ್ತೈತಿ. ಪೂರಾ ಜ್ಯೋತಿರ್ಲಿಂಗ ಅದನ್ನೆಲ್ಲ ಅಡ್ಡಾಡ್ಬೇಕು ಮಹಾರಾಷ್ಟ್ರನ ಅಂತಲೇ ಆ ಪ್ಲ್ಯಾನ್ ಅಂತೂ ಕ್ಯಾನ್ಸಲ್ ಮಾಡೋದು. ಸೊ ಇನ್ನೊಂದು ಏನಿತ್ತಂದ್ರೆ ಅಗಸ್ತ್ಯನ ನಾವು ಇನ್ನವರೆಗೂ ಒಂದು ಸಲ ಬೀಚಿಗೆ ಕರ್ಕೊಂಡು ಹೋಗಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಅಡ್ಡಾಡ್ಸೇವೆ ಒಂದು ಲೆವೆಲಿಗೆ, ನಮ್ಗೆ ಆದಷ್ಟ. ಬಟ್ ಬೀಚಿಗೆ ಇನ್ನವರೆಗೂ ಅವನು ಕರ್ಕೊಂಡು ಹೋಗಿಲ್ಲ. ಸೊ ಅವನು ಸ್ವಲ್ಪ ಆಟ ಆಡ್ತಾನು. ಮತ್ತು ಈ ಡಿಸೆಂಬರ್ ಮಂತ್ ಒಳಗೆ ಸ್ವಲ್ಪ ಎಲ್ಲರೂ ಸುತ್ತಾಡೋಕೆ ಸ್ವಲ್ಪ ಚಲೋ ಇರ್ತದ, ವೆದರ್ ಆಗಿರ್ಬೋದು ಎಲ್ಲ. ಯಾಕಂದ್ರೆ ಈಗ ಇನ್ನೊಂದು 2 ತಿಂಗಳು ಕಳೀತಂದ್ರೆ ಫುಲ್ ಬಿಸಿಲು ಬರ್ತೈತಿ, ಎಲ್ಲೂ ಅಡ್ಡಾಡಕ್ಕೆ ಮನ್ಸು ಬರಂಗಿಲ್ಲ. ಅದಾದ ತಕ್ಷಣ ಜೋರು ಮಳೆಗಳು, ಫ್ಲಡ್, ಪ್ರವಾಹ ಅದ ಚಲೋ ಆಗ್ಬಿಡ್ತೈತಿ. ಹಿಂಗಾಗಿ ಅಟ್ಲೀಸ್ಟ್ ಇಲ್ಲೇರ ಒಂದು ಸ್ವಲ್ಪ ಏನಾರ ಒಂದು ಸ್ವಲ್ಪ ಅಡ್ಡಾಡ್ ಬರೋನು ಅಂತ ಹೇಳ್ಕಾಸ ಈ ಪ್ಲ್ಯಾನ್ ಫ್ಲಾಪ್ ಆಯ್ತು ಅಂದ ಕೂಡಲೇ ಮಹಾರಾಷ್ಟ್ರದ ಆರ್ಯ ಅವ್ರು ಏನಂದ್ರು ಅಲ್ಲೇ ಬೆಳಗಾಮಿಂದ ಸ್ವಲ್ಪ ನಿಯರ್ ಆಗೋ ಪ್ಲೇಸಸ್ ಪ್ಲ್ಯಾನ್ ಮಾಡು, ಹೆಂಗೂ ನೀನು ಹೊಂಟಿ ಸಂಕ್ರಾಂತಿ ಸುತ್ತ ಒಂದು ಸ್ವಲ್ಪ ನ್ಯೂ ಇಯರ್ಗೆ ಹೋಗಿ ಬರೋನು ದೇವ್ರಿಗಾರ ಯಾವ್ದಾರ ಅಂತಂದ್ರು. ಹಿಂಗಾಗಿ ಮತ್ತೆ ಕೂತ್ಕಸ ಹೋಗೋರನ್ನ ಪ್ಲ್ಯಾನ್ ಮಾಡಿ ನಾನು ಪೇಜೆಲ್ಲ ಬರ್ತಿದ್ದೀನಿ. ಆ್ಯಕ್ಚುಲಿ ನಾನು ಏನು ಮಾಡೋನು ಬರ್ದು ಮಾಡಿದ್ರೆ ಭಾಳ ಖುಷಿ ಸಿಗ್ತದೆ, ಚಂದ ಅನಿಸ್ತದ. ಏನೋ ಪ್ಲ್ಯಾನ್ ಇರಲಿ, ಕ್ಯಾಲ್ಕುಲೇಷನ್ ಇರಲಿ, ಬರೆಯೋದು ಭಾಳ ಚಂದ ಅನಿಸ್ತದ. ಸೊ ಗೋಕರ್ಣದಿಂದ ಪ್ಲ್ಯಾನ್ ಮಾಡಿದ್ದು. ಗೋಕರ್ಣ, ಉಳುವಿ, ದಾಂಡೇಲಿ, ಗೋಕರ್ಣ. ಅದಾದ್ಮೇಲೆ ಗೋಕರ್ಣ ಹತ್ತಿರ ಒಳಗನ 1 ಅವರ್ ಒಳಗೆ ಯಾನ ಕೇವ್ ಸಿಗ್ತದಂತ. ಅದಾದ್ಮೇಲೆ 10 ಕಿಲೋಮೀಟರ್ ಒಳಗೆ ವಿಭೂತಿ ಫಾಲ್ಸ, ಮತ್ತು ಗೋಕರ್ಣ ಒಳಗೂ ಬೀಚ್ ಸಿಗ್ತದ, ದೇವ್ರ ದರ್ಶನ ಆಗ್ತದ. ಆ್ಯಂಡ್ ಅದ್ರಾಗ ನಮ್ಗೆ ಶಿವ ಅಂತಂದ್ರೆ ಆರ್ಯ ಆಗಿರ್ಬೋದು, ನಂಗಾಗಿರ್ಬೋದು, ಮನ್ಯಾಗ ಎಲ್ಲರಿಗೂ ಶಿವ ಅಂದ್ರೆ ಭಾಳ ಇಷ್ಟ. ಸೊ ಹಿಂಗಾಗಿ ಅಲ್ಲೊಂದು ಬೀಚ್ ನೋಡ್ಕೊಂಡು ಕಾಸು ಬರುವಾಗ ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಕಾಸ ಬರೋದ ಒಂದು ಪ್ಲ್ಯಾನ್ ಅಂದ್ರೂ ಫೈನಲ್ ಮಾಡ್ಕೊಂಡ್ಬಿಟ್ಟು. ಸೊ ಹೊಸ ವರ್ಷಕ್ಕೆ ನಾವು ಪರಮೇಶ್ವರನ ದರ್ಶನ ಮಾಡ್ಕೊಂಡು ಕಾಸ ಹೊಸ ವರ್ಷ ಸ್ಟಾರ್ಟ್ ಮಾಡ್ಬೇಕಂದ್ರೆ ಡಿಸೈಡ್ ಮಾಡೇವಿ. ಸೊ ನೋಡ್ಬೇಕೀಗ ಯಾರ್ಯಾರಲ್ಲಿ ಬರ್ತಾರೋ. ಎಲ್ಲರೂ ಬಂದ್ರೆ ಬೆಸ್ಟ್ ಅನಿಸ್ತದ, ಖುಷಿ ಆಗ್ತದೆ. ಆ್ಯಕ್ಚುಲಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಸಿಗ್ತೈತಿ. ಬಟ್ ಎಲ್ಲಾರ್ದು ಒಂದೊಂದು ವರ್ಕ್ ಅದ, ಲೀವ್ ಎಲ್ಲ ಪ್ರಾಬ್ಲಮ್ ಆಗ್ತಾವನಂತಲೇ ಯಾರ್ಯಾರು ಬರ್ತಾರಲ್ಲ ಎಲ್ಲರೂ ಸೇರ್ಕೊಂಡು ಹೋಗೋದ ಪ್ಲ್ಯಾನ್ ಮಾಡ್ಕೊಂಡೇವಿ. ಸೊ ಅಲ್ಲಿ ಹೋದ್ಮೇಲೆ ಅಂತೂ ಡೆಫಿನೆಟ್ಲಿ ಭಾಳಷ್ಟು ವ್ಲಾಗ್ ಮಾಡ್ತೇವೆ. ಗೋಕರ್ಣ ಆಗಿರ್ಬೋದು, ಮುರುಡೇಶ್ವರ ಎಲ್ಲನೂ ವ್ಲಾಗ್ ಮೂಲಕ ಶೇರ್ ಮಾಡ್ತೇವೆ. ಬುಕ್ ಎಲ್ಲ ನೀಟ್ ಇಟ್ಕೊಂತ ಕೂತಿದ್ದೆ. ಆ ಟೈಮ್ ಒಳಗೆ ನನ್ನ ಬ್ಲಷರ್ ಸಿಕ್ಕಿತು. ಸೊ ಈ ಬ್ಲಷ್ನ ಆ್ಯಕ್ಚುಲಿ ನನ್ನ ಮದುವೆ ಟೈಮ್ ಒಳಗೆ ತೊಗೊಂಡಿದ್ದ.
ಮದುವೆ ದಿನ ಅಷ್ಟೇ ಹಚ್ಕೊಂಡಿದ್ದ, ವಾಪಸ್ ಟಚ್ ಮಾಡಿಲ್ಲ ಇದನ್ನು. ಸೊ ಪೂರ್ತಿ ಹೆಂಗೈತೆ ಹಂಗೈತೆ, ಪೂರಾ ಹೊಸದೈತಿ. ಸೊ ಪೂರ್ತಿ ಎಲ್ಲ ಹೊಸದೈತೆ ಅಂದರೆ ಸೊ ಹೆಂಗೂ ಇತ್ತೀಚೆಗೆ ಸ್ವಲ್ಪ ಎಲ್ಲ ಮೇಕಪ್ದೆಲ್ಲ ಟ್ರೆಂಡ್ ಜಾಸ್ತಿ ನಡೆಯತೈತಿ. ಸೊ ನಾನು ಹಚ್ಕೊಂಡು ಯೂಸ್ ಮಾಡ್ಕೊಂಡು ಅಂತೇಳಿ ಕಾಸ ಓಪನ್ ಮಾಡ್ಕೊಂಡು ಕೂತಿದ್ದೆ. ಬಟ್ ಯೂಸ್ ಬಿಫೋರ್ 2022 ಅಂತದ. ಸೊ ಇವತ್ತು ಇದು ವೇಸ್ಟ್. ಸೊ ನೋಡ್ಬೋದು ನೀವು ಇದ್ರದ್ದು ಹೆಂಗಂದ್ರೆ ಇದು ಒಳಗೆ ಹಾಕಿದ್ದ ರ್ಯಾಪರ ಇದ್ರ ಬಾಕ್ಸ್ ಹಿಡಿದು ಹೊಸದನ ಐತಂದ್ರೆ ನಾ ಇದನ್ನ ಟಚ್ಚೇ ಮಾಡಿಲ್ಲ. ಅವತ್ತು ಏನು ಮದುವೆ ದಿನ ಅವತ್ತು ಒಂದು ದಿನ ಹಚ್ಕೊಂಡಿದ್ದ, ವಾಪಸ್ ಯೂಸ ಮಾಡಿಲ್ಲ. ಹಿಂಗಾಗಿ ಇದು ನಾನು ಇವತ್ತು ವೇಸ್ಟ್. ಸೊ ಇವತ್ತು ನಂದು ಇದು ಟ್ರೈಫಾಡ್ ಮುರಿತು, ಆಮೇಲೆ ಇವತ್ತು ಇದು ಹಾಳಾತು. ಸೊ ಇವತ್ತು ಯಾಕೋ ಅಷ್ಟು ಖಾಸಿಲ್ಲ ಅನಿಸ್ತದ ದಿನ. ಸೊ ನೆಕ್ಸ್ಟ್ ಏನು ಮಾಡೋದು ನೋಡ್ಕೋಬೇಕಿನ್ನ. ಸೊ ಇವಾಗ ರಾಘವೇಂದ್ರ ಸ್ವಾಮಿ ಅಕ್ಷತೆ ಅದಾವು. ಸೊ ಒಂದು 2-3 ಪೇಪರ್ದಾಗೆಲ್ಲ ನಾವು ಕಟ್ಟಿಟ್ಟೇವೆ ಅಂದ ತಕ್ಷಣ ಅದನ್ನೆಲ್ಲ ನೀಟಂಗೆ ಒಂದ್ರೊಳಗನ ಹಾಕಿ ನೀಟಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಕಸ ಇದ್ರೊಳಗೆ ಒಂದು ಪುಟ್ಟ ಬಾಕ್ಸ್ ತೊಗೊಂಡ್ಕಸ ಅದ್ರೊಳಗೆ ಇಟ್ಕೊಳ್ಳಿಕತ್ತೀನಿ. ಇವನ್ ಈ ರಾಘವೇಂದ್ರ ಸ್ವಾಮಿ ಅಕ್ಷತೆ ಭಾಳ ಪವರ್ಫುಲ್ ಇರ್ತಾವು. ನಂಗೆ ಏನಾರ ಭಾಳ ಆರಾಮ್ ಉಳಿದಿಲ್ಲ ಅಂದ್ರೂ ನಮ್ಮ ಮಮ್ಮಿ ಅದೇ ಹೇಳೋದು, ಒಂದು 2-3 ಕಾಳನ್ನ ಒಂದು ಪೇಪರ್ ಒಳಗೆ ಕಟ್ಟಿ ತಲೆದುಮ್ ಕೆಳಗೆ ಇಟ್ಕೊಂಡು ಮಕ್ಕು ಅಂತ ಮಮ್ಮಿ ಸಜೆಸ್ಟ್ ಮಾಡ್ತಿರ್ತಾಳೆ. ಹಿಂಗಾಗಿ ಈ ಅಕ್ಷತೆಯನ್ನು ಒಂದು ಪುಟ್ಟ ಬಾಕ್ಸ್ ಒಳಗಿಟ್ರೆ ಸ್ವಲ್ಪ ಚಲೋ ತಮ್ಗೆ ಉಳಿತಾವ ಅಂತ ಹೇಳ್ಕಸ ಫಸ್ಟ್ ಇದು ಇಟ್ಕೊಳಿಕತ್ತೀನಿ. ಆ್ಯಕ್ಚುಲಿ ಇವತ್ತು ಏನಂದ್ರೆ ಪೂರಾ ಖಾಲಿ ಇದ್ದೆ, ಏನೂ ಜಾಸ್ತಿ ಕೆಲಸ ಇರಲಿಲ್ಲ, ಫ್ರೀ ನಮಗೆ ಇದು ನನ್ನ ಕೂಡಲೇ ಎಲ್ಲ ಮನೆ ಕಿತ್ತಾಡ್ಕೊ ಕೂತಿದ್ದೆ, ಬುಕ್ಸ್ ಕ್ಲೀನ್ ಮಾಡಿದೆ, ಅದು ಕ್ಲೀನ್ ಮಾಡಿದೆ ಅನ್ಕೊತ. ಸೊ ಆ ಟೈಮ್ ಒಳಗೆ ಮತ್ತೆ ಇದು ಧನಿಯಾ ಸಿಕ್ಕಿತ್ತು. ಇಷ್ಟು ಧನಿಯಾ ಕಾಳದವು. ಇದು ಹಂಗೆ ಇಟ್ರಂದ್ರೂ ಪಕ್ಕ ಅಲ್ಲೇ ಎಲ್ಲಿ ಇಡ್ತೇನೆ ಅಲ್ಲೇನ ಹೋಗ್ಬಿಡ್ತಾವು. ಹಿಂಗಾಗಿ ಇದನ್ನ ಒಂದು ಸ್ವಲ್ಪ ಹುರಿದ ಕಾಸ ಇದ್ರದ್ದೊಂದು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ನಂದ್ರೆ ನಂಗೆ ಅಡ್ಗೆಗೆಲ್ಲ ಹಾಕ್ಲಿಕ್ಕೆಲ್ಲ ಯೂಸ್ ಆಗ್ತೈತಿ, ಈಸಿ ನಮಗೆ ಸಿಗ್ತೈತೆ ಅಂತ ಪ್ಲ್ಯಾನ್ ಮಾಡ್ಕೊಳತ್ತೀನಿ. ಯಾಕಂದ್ರೆ ನಾವು ಹೊರಗಿನ ಜಾಸ್ತಿ ಇವು ಮಸಾಲಗಳು ಇರ್ತಾವಲ್ಲ ಎವ್ರಿ ಡೇ ಜಾಸ್ತಿ ಏನು ಅಡುಗೆ ಯೂಸ ಮಾಡೋಂಗಿಲ್ಲ. ಸೊ ಈ ಕೊರಿಯಂಡರ್ ಪೌಡರ್ ಯೂಸ್ ಮಾಡೋನು ಅಂಥೇಳಿ ಸೊ ಈ ಕೆಲಸ ಮಾಡ್ಕೋಬೇಕು. ಸೊ ಹೆಂಗಂದ್ರೆ ನಂಗೆ ಭಾಳ ಬೋರ್ ಆಗತ್ತಿತ್ತಂದ್ರೆ ಹೆಂಗೆ ಒಂದೇ ಜನ ಬೋರ್ ಆತಂದ್ರೆ ಜಾಸ್ತಿ ಬೋರ್ ಆದ್ರೆ ಅಡ್ಡಾಡೋದು ಅಥವಾ ಶಾಪಿಂಗ್ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಬಟ್ ನಂಗೆ ಬೋರ್ ಆದಂದ್ರೆ ಹುಡುಕಿ ಏನಾರ ಒಂದು ಇಂಥವು ನನ್ನ ಪೆಂಡಿಂಗ್ ಏನು ಕೆಲಸ ಇರ್ತಾವಲ್ಲ ಅವ್ನು ಮಾಡ್ಕೋತೀನಿ. ಯಾಕಂದ್ರೆ ಹೊರಗೆ ಹೋಗ್ಬೇಕಂದ್ರೂ ಅವ್ರ ಮನೆಯಾಗಿರ್ಬೇಕಾಗ್ತದೆ, ಕರ್ಕೊಂಡು ಹೋಗಕ್ಕೆ ಎಲ್ಲಾರ ಶಾಪಿಂಗ್ ಹೋಗಕ್ಕೂ ಎಲ್ಲ ಹೋದ್ರೂ ಹೊರಬೇಕಾಗ್ತದ. ಸೊ ಮನ್ಯಾಗ ಖಾಲಿ ಸುಮ್ಮ ಬಿದ್ದು ಹೊಳಾಡೋದು ಇಲ್ಲ ಫೋನ್ ಯೂಸ್ ಮಾಡೋದ್ಲೆ ಒಂದಷ್ಟು ಇಂಥವು ಏನಾರ ನನಗನ್ನ ಯೂಸ್ ಆಗೋ ಥರ ಕೆಲಸಗಳು ಏನೇನು ಇರ್ತಾವಲ್ಲ ಪೆಂಡಿಂಗ್ ಎಲ್ಲ ಒಂದೊಂದ್ಸಲ ಹಂಗಂಗೆ ತುಂಬಿಟ್ಟಿರ್ತೇನೆ. ಬಟ್ಟೆ ಇಟ್ಟಿರ್ತೇನೆ, ಪುಸ್ತಕಗಳು ಏನಾರ ಇಟ್ಟಿರ್ತೇನೆ, ಅಥವಾ ಈ ಥರ ಏನಾರ ಕೆಲಸಗಳನ್ನು ಮಾಡಿರಂಗಿಲ್ಲ. ಅದನ್ನೆಲ್ಲ ಯಾವಾಗ ನನಗೆ ಭಾಳ ಬೋರ್ ಆಗ್ತೈತಿ ಅಥವಾ ಭಾಳ ಹರ್ಟ್ ಆಗ್ತೈತಲ್ಲ ಅಂಥ ಟೈಮ್ ಒಳಗೆ ನಾನು ಜಾಸ್ತಿ ಮಾಡ್ತೇನೆ. ಸೊ ಇಲ್ಲಿ ಧನಿಯಾನ ಸಣ್ಣ ಉರಿ ಒಳಗೆ ಇಟ್ಕೊಂಡೇನೆ ಬಿಸಿ ಆಗಲಿ ಅಂತ ಹೇಳ್ಕಸ. ಇದು ಬಿಸಿ ಆಗೋಮಟ ಇನ್ನೂ ಒಂದು ಕೆಲಸ ಒಂದು ಪೆಂಡಿಂಗ್ ಐತಿ. ಏನಂತಂದ್ರೆ ಇದು ಏನು ಕೆನೆ ಇರ್ತದಲ್ಲ, ಒಂದು 10 ಡೇಸ್ದ ಕೆನೆ ಎಲ್ಲ ರಾತ್ರಿ ಇದಕ್ಕೆ ಹೆಪ್ಪಾಕಿಟ್ಟಿದ್ದೆ. ಸೊ ಇದ್ರದ್ದು ಈಗ ಬೆಣ್ಣೆ ತೆಗಿಬೇಕು. ಬೆಣ್ಣೆ ತೆಗೆದ ಕಸ ಮಜ್ಜಿಗೆ ಮಾಡಿದ್ರೋಗಿ ಮತ್ತು ಇವತ್ತು ನೈಟಿಗೆ ರವಾ ದೋಸೆ ಮಾಡ್ಕೊಂಡಿರತ್ತೆ ಅಂತ ಅನ್ಕೊಂಡೇನೆ. ಸೊ ಹಿಂಗಾಗಿ ಇವತ್ತೇನು ಫ್ರೀ ಅದೇನಿಲ್ಲ. ಸೊ ಒಂದು 10 ಡೇಸಿಗೆ ಒಂದ್ಸಲ ಏನು ಭಾಳ ಕೆಲಸ ಇರ್ತಲ್ಲ ಅಂತ ಕೆಲಸ ಮಾಡ್ಕೊಂತ ಕೂತ್ಬಿಡೋದು ನಾನು. ಏನಂದರೆ ಇದು ಹೆಂಗೂ ಈಗ ಸ್ವಲ್ಪ ಬಿಸಿ ಆಗಿ ಇದು ಆರೋ ಮಟ್ಟ ಟೈಮ್ ಸಿಗ್ತೈತಿ, ಅಷ್ಟರೊಳಗೆ ಬೆಣ್ಣೆ ನಾನು ರೆಡಿ ಆಗ್ತದೆ. ಸೊ ಈ ಧನಿಯಾ ಪೌಡ್ರ್ ಸುಮ್ಮ ಅದು ಪರ್ಚೇಸ್ ಮಾಡ್ಕೊಂಡು ಬರೋ ಬದಲೇ ಈ ಥರ ಮನ್ಯಾಗ ರೆಡಿ ಮಾಡ್ಕೊಂಡು ಬೆಟ್ರ. ಸೊ ಇದು ಬಿಸಿ ಆಗಲಿ ಅಷ್ಟೋ ಮಟ್ಟ ಈ ಬೆಣ್ಣೆ ಮಾಡ್ಕೊಂಡ್ಬಿಡ್ತೀನಿ ಪಟ್ನ. ಇದು ಖಾರ ಸ್ವಲ್ಪ ಬೂಸ್ಟ್ ಬಂದಿತ್ತು. ಆ್ಯಕ್ಚುಲಿ ಇದು 1.5 ತಿಂಗಳಾಯಿತು ಮಮ್ಮಿ ಮಾಡಿಕೊಟ್ಟಿದ್ರು. ಇದು ಖಾರ ಇಷ್ಟು ಟೇಸ್ಟಿ ಇತ್ತಲ್ಲ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಹಂಗೆ ಪಲ್ಯ ಮಾಡುವಾಗ ಏನಾರ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಬಂದ್ರೆ ಒಗ್ಗರ್ನಿಗೂ ಹಾಕೋಬೋದು. ಬಟ್ 1 ಮಂತ್ವರೆಗೂ ಅಷ್ಟೇ ಇದನ್ನು ನಾವು ಸ್ಟೋರ್ ಮಾಡ್ಬೋದು. ಸೊ ನಾವು ಸ್ವಲ್ಪ ಜಾಸ್ತಿ ಸ್ಟೋರ್ ಮಾಡಿದೆ ಅನ್ನಂತಲೇ ಲಾಸ್ಟ್ ಇಷ್ಟ ಉಳಿದಿತ್ತು. ಇದು ಕೆಟ್ಟದ, ಇದನ್ನು ಒಗ್ಯಾಕೂ ಬೇಜಾರಾಗತ್ತೈತಿ. ಆ್ಯಂಡ್ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲದ ಖಾರ ರೆಸಿಪಿ ಐತ್ಲ, ಇದನ್ನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಮಮ್ಮಿ ಕಡೆಯಿಂದ ಮಾಡಿಸಿ ಹಾಕೇನಿ. ಸೊ ಇಷ್ಟ ಆತಂದ್ರೆ ನೀವು ನೋಡ್ಕೊಂಡು ಮಾಡ್ಕೋಬೋದು ಒಂದ್ಸಲ. 1 ತಿಂಗಳವರೆಗೂ ಬರ್ತದೆ. 1.5 ತಿಂಗಳ ಮೇಲೆ ಇಡಂತಲೇ ಈ ಥರ ಸ್ವಲ್ಪ ಹಾಳಾಗೈತಿ. ಇದು ಒಂದು ಸ್ವಲ್ಪ ಬೇಜಾರಿಗೆ ಚಲೋದಂದ್ರೆ. ಸೊ ಈಗ 10 ಡೇಸ್ ಆಗೈತಿ ಕೆನೆ ಹಂಗೆ ಸ್ಟೋರ್ ಮಾಡಿ ಇಟ್ಕಾಸ ನಿನ್ನೆ ಹೆಪ್ಪಾಕೊಂಡಿದ್ದೆ. ಈಗ ಇದನ್ನು ಫಸ್ಟ್ ಬೆಣ್ಣೆ ಮಾಡ್ಕೊಂಡು ಬಿಡ್ತೀನಿ. ಸೊ ಫಸ್ಟ್ ಎಲ್ಲ ಸಾಲ್ತೈತೇನೋ ಅಂತೇಳಿ ಎಲ್ಲನೂ ಹಾಕೊಂಡ್ಬಿಟ್ಟೆ. ಬಟ್ ಆಮೇಲೆ ಇದು ಭಾಳ ತನ್ನಸಂತಲೇ ಮತ್ತು ಅದನ್ನು ತೆಗೆದ ಅರ್ಧ ಇದು ಮಾಡ್ಕೊಂಡು ಬೆಣ್ಣೆ ಮಾಡಿಕೊಂಡೆ.
ಆಮೇಲೆ ಬೆಣ್ಣೆ ಮಾಡಿದಾಗೆಲ್ಲ ಯೂಶ್ವಲಿ ರವೆ ದೋಸೆ ಮಾಡಿಬಿಡ್ತೇನೆ. ಅದ ಮಜ್ಜಿಗೆ ಚೆಲ್ಲಕ್ಕೆ ಮನ್ಸು ಬರೋಂಗಿಲ್ಲ. ಹಿಂಗಾಗಿ ಅದ ಮಜ್ಜಿಗೆ ಚಲೋನು ಇರ್ತಾವೆ. ನೀವು 15 ದಿನಕ್ಕಿಂತ ಹೆಚ್ಚು ಕೆನೆ ಸ್ಟೋರ್ ಮಾಡಿದ್ರೆ ಅಷ್ಟೇ ಮಜ್ಜಿಗೆ ಅಷ್ಟು ಫ್ರೆಶ್ ಅನ್ಸಂಗಿಲ್ಲ. ಅದರ್ವೈಸ್ ಮಜ್ಜಿಗೆ ಚಲೋನ ಇರ್ತಾವೆ, ನೀವು ಟೇಸ್ಟ್ ಮಾಡಿ ನೋಡ್ಕೋಬೋದು. ಸೊ ಚಲೋ ಅನಿಸಿತ್ತಂದ್ರೆ ಅವಾಗ ಅದ ಮಜ್ಜಿಗೆಯಿಂದ ರವೆ ಮಾಡ್ಕೊಂಡ್ರು ಮುಗಿತೈತಿ. ಸೊ ಅಷ್ಟೇ, ಜಸ್ಟ್ ಭಾಳ ಹೊತ್ತೂ ಇಲ್ಲ, ಒಂದು 2-3 ರೌಂಡ್ ಮಾಡ್ಕೊಂಡ್ರೆ ಮುಗೀತು, ಆರಾಮ ನಮಗೆ ಬೆಣ್ಣೆನ ರೆಡಿ ಆಗ್ತದೆ. ಸೊ ನೋಡ್ಬೋದು ಇಲ್ಲಿ ಇಷ್ಟು ಚಂದ ಬೆಣ್ಣೆ ಬಂದಿತ್ತಲ್ಲ, ಏನೋ ಒಂದು ಖುಷಿ ಸಿಗ್ತದೆ. ಹೊರಗಿಂದ ತರೋಕ್ಕಿಂತ ನಾವು ಸ್ವತಃ ಮಾಡಿದಾಗೈತ್ಲ ಏನೋ ಒಂಥರ ಖುಷಿ ಅಂತಾರಲ್ಲ ಆ ಥರ. ಸೊ ಈ ಬೆಣ್ಣೆ ಏನು ಮಾಡ್ಬೇಕಂದ್ರೆ ತೆಗೆದು ಕಾಸ ಇದನ್ನು ಮತ್ತೆ ತೊಳಿಬೇಕು. ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ಮಜ್ಜಿಗೆ ಕಂಟೆಂಟ್ ಎಲ್ಲ ಸ್ವಲ್ಪ ಉಳ್ದಿರ್ತೈತೆ ಅನ್ನಂತಲೇ ಒಂದು 2-3 ಸಲ ಮಜ್ಜಿಗೆ ಇದನ್ನು ಮಾಡಿ ಅದ್ರೊಳಗಿಂದೆಲ್ಲ ತೆಗೆದು ಕಸ ಬೆಣ್ಣೆ ತೊಳೆದು ಇಟ್ಟೆ. ಅದ್ರೊಳಗೆ ಸ್ವಲ್ಪ ನೀರು ಹಾಕಿಟ್ಟೇನೆ, ಯಾಕಂದ್ರೆ ಈಗ ತುಪ್ಪ ಮಾಡ್ಕೊ ಪ್ಲ್ಯಾನ್ ಇರಲಿಲ್ಲ ಅಂದ್ಕೂಡಲೇ ಅದನ್ನು ಫ್ರಿಜ್ ಹೋಗಿಟ್ಟೆ, ಮಜ್ಜಿಗೆನೂ ತೆಗೆದು ಫ್ರಿಜ್ ಹೋಗಿಟ್ನಿ. ಸೊ ಈಗ ಧನಿಯಾ ಹುರಿದಿದ್ನಿ, ಇದನ್ನ ಇಷ್ಟು ಚಂದ ಸ್ಮೆಲ್ ಬರತ್ತಿತ್ತಲ್ಲ. ಧನಿಯಾ ಹುರಿದಾದ್ಮೇಲೆ ಭಾಳ ಚಂದ ಸ್ಮೆಲ್ ಬರಕತ್ತಿತ್ತಿರಲೆ. ಸೊ ಈಗ ಧನಿಯಾ ನಾನು ಪೌಡ್ರ್ ಮಾಡ್ಕೋಬೇಕು ಅಂದ್ಕೊಂಡೆ, ಅದನ್ನೂ ಅಷ್ಟು ಪೂರಾ ತುಂಬ್ಕೊಂಬಿಟ್ಟೆ. ಬಟ್ ಆಮೇಲೆ ಅದಕ್ಕೆ ರುಬ್ಕೊಳ್ಳಿಕ್ಕೆ ಅದು ಪರ್ಫೆಕ್ಟ್ ಆಗ್ತಿಲ್ಲ ಅಂದ್ಕೊಂಡು ಕಸ ಅರ್ಧ ಮಾಡಿ ರುಬ್ಕೊಳ್ಳೋಣ ಅಂತ ಹೇಳಿ ಕಸ ಧನಿಯಾ ಪೌಡ್ರ್ ರುಬ್ಕೊಳ್ಳಿಕ್ಕತ್ತೀನಿ. ಧನಿಯಾ ಪೌಡ್ರ್ ಭಾಳ ಅಂದ್ರೆ ಭಾಳ ಚಂದ ಸ್ಮೆಲ್ ಬರತ್ತಿತ್ತು. ಮತ್ತು ಇದನ್ನ ಹುರಿಯೋದ್ಲೆ ಹಂಗೆ ಮಾಡಿದರೆ ಇದ್ರೊಳಗೆ ಹುಳ ಆಗೋ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಧನಿಯಾ ಹಂಗೆ ಬಿಟ್ಟರು ಹುಳ ಆಗ್ತಾವಂತೆ. ಹೀಗಾಗಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಜೀರಿಗೆ ಹಾಕೊಂಡ್ಕೋಸ ಇದನ್ನು ನಾವು ರುಬ್ಕೊಂಡ್ರೆ ಇನ್ನೂ ಬೆಸ್ಟ. ಬಟ್ ನಾ ಇಲ್ಲೇ ಹಂಗೆ ನಾನು ಅದನ್ನು ಬಿಸಿ ಮಾಡ್ಕೊಂಡು ಕಾಸು ರುಬ್ಕೊಂಡು ಇಟ್ಕೊಂಡೇನಿ. ಸೊ ನಾ ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗೈತಿದೆ, ಹೀಗಾಗಿ ಸ್ವಲ್ಪ ಅಷ್ಟು ಹೊರಗಡೆ ಇಟ್ಕೊತೀನಿ, ರಿಮೈನಿಂಗ್ ಫ್ರಿಜ್ ಒಳಗೆ ಇಡ್ತೀನಿ. ಸೊ ಏನಾರ ಸಾಂಬಾರು ಮಾಡುವಾಗ ಆಗಿರ್ಬೋದು, ಪಲ್ಯಗಳಿಗೆಲ್ಲ ಮಸ್ತ್ ಟೇಸ್ಟ್ ಕೊಡ್ತೈತಿ. ಆ್ಯಂಡ್ ಫ್ರೆಶನ್ನು ಇರ್ತದೆ. ನಾವು ಮನೆಯೊಳಗೆ ಮಾಡ್ಕೊಂಡೇವೆ ಅಂದ ತಕ್ಷಣ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನೂ ಇರ್ತೈತಿ. ಸೊ ಈಗಿದ ಇನ್ನೊಂದು ಚೂರು ಬಿಸಿ ಇದ್ದಂಗೆ ಐತಿ, ಅದಕ್ಕೆ ಇದನ್ನ ಒಂದು ಡಬ್ಬಿ ಒಳಗೆ ಹಾಕಿ ಸ್ವಲ್ಪ ಆರ್ಲಿಕ್ಕೂ ಬಿಡ್ತೇನೆ. ಸೊ ಇವತ್ತೊಂಥರ ದಿನ ಚಲೋ ಇತ್ತು. ಬೆಣ್ಣೆ ಮಾಡ್ಕೊಂಡೆ, ಧನಿಯಾ ಪೌಡ್ರ್ ಭಾಳ ದಿನದಿಂದ ಮಾಡ್ಕೋಬೇಕಂತ ಹಂಗೆ ಬಿದ್ದಿದ್ದು ಮೂಲಿ ಒಳಗೆ, ಅದನ್ನು ಮಾಡ್ಕೊಂಡೆ. ಹೀಗಾಗಿ ಆಲ್ಮೋಸ್ಟ್ ಪೆಂಡಿಂಗ್ ಕೆಲಸಗಳೆಲ್ಲ ಮುಗ್ದಿದ್ದು. ಒಂದು ಏನೋ ಒಂಥರ ಖುಷಿ. ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡತ್ತೇನೆ. ಇನ್ನು ಊಟ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಬಾಯ್.